ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಅಪ್ಪ ಏನಾಯ್ತು? ಯಾಕೆ ಬದಾಡ್ತಿದ್ದೀರಾ? ಯಾಕೋ ತಲೆ ಸಿಡಿತಾ ಇದೆ ಕಣೋ. ಅಪ್ಪ ಮಲ್ಕೊಳ್ಳಿ, ಟ್ಯಾಬ್ಲೆಟ್ ಕೊಡ್ಲಾ? ಬೇಡ ಟ್ಯಾಬ್ಲೆಟ್ ಗಿಬ್ಲೆಟ್ ಏನ್ ಬೇಡ. ನೋಡು, ನೀನ್ ನನ್ಗೊಂದು ಸಹಾಯ ಮಾಡ್ತೀಯ? ಯಾಕಪ್ಪ ಈ ತರ ಕೇಳ್ತಿದ್ದೀರಾ? ಏನಾಯ್ತು? ಕಾರಣ ನೀ ಮಾಡೋ ಕಾಫಿ ಕುಡಿದ್ರೆ ನನ್ನ ತಲೆ ಭಾರ ಎಲ್ಲ ಎಳೆದು ಹೋಗುತ್ತೆ. ಮಾಡ್ಕೊಡ್ತೀಯ ಮಗನೇ ಪ್ಲೀಸ್? ಮಾಡ್ಕೊಡ್ತೀನಿ. ಇಷ್ಟು ದಿನ ನೀವು ಕುಡಿದಿರೋ ಕಾಫಿಗಿಂತ ಚೆನ್ನಾಗಿರ್ಬೇಕು. ಬೆಸ್ಟ್ ಕಾಫಿ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್ ಅಪ್ಪ, ಮಗನೇ ಅಂದಿದ್ದಕ್ಕೆ. ಅಕ್ಕ ಬಾವ ನೀವೇನಿಲ್ಲಿ? ವಿಷಯ ಏನು ಅಂತ ಕೇಳಿಸ್ಕೊಂಡಾಯ್ತು. ಸತ್ಯ ಹೇಳಿ. ನಿಧಿ, ನೀನೀಗ ಸುಮ್ಮನೆ ಇದ್ರೆ ನಿಮ್ಮ ಅಕ್ಕ ಮಾತ್ರ ಬಿಡೋದಿಲ್ಲ. ಏನಾಯ್ತು? ಸತ್ಯ ಹೇಳು. ನನ್ನ ಹತ್ರ ಬಂದು ಕಾರ್ತಿಕ್ಗೆ ನಿನ್ ಹುಡುಗ ಅಂತ ಹೇಳಿದೆ ತಾನೆ? ಈಗ ನೋಡಿದ್ರೆ ಅವನ್ ಕಂಡ್ರೆ ನನ್ಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಿದ್ಯಾ? ಏನ್ ನಡೀತಾ ಇದೆ? ಅಕ್ಕ ಅದು ಏನಿಲ್ಲ, ನಾನು ಆಮೇಲೆ ಹೇಳ್ತೀನಿ ಮೇಡಮ್. ಹಾಗೂ ಇಲ್ಲ ಹೀಗೂ ಇಲ್ಲ, ಏನ್ ನಡೀತಾ ಇದೆ ಸತ್ಯ ಹೇಳು. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಕ್ಕ. ನೀನೆ ಕಾರ್ತಿಕ್ ನನ್ನ ಹುಡುಗ ಅಂತ ತಪ್ಪು ತಿಳ್ಕೊಂಡಿರೋದು. ಹೇಗೋ ನೀನೇ ನಂಬಿದ್ಯಲ್ಲ, ಸತ್ಯ ಹೇಳೋದ್ ಬೇಡ ಅಂತ ನಾನೇ ಸುಮ್ಮನೆ ಅದೇ. ಮಾತೆತ್ತಿದ್ರೆ ಕಾರ್ತಿಕ್ ಕಾರ್ತಿಕ್ ಅಂತ ಓಡಾಡ್ಕೊಂಡು ಈಗ ನನ್ ಮೇಲೆ ಗೂಬೆ ಕೂರಿಸ್ತಾ ಇದ್ಯಾ? ಅಕ್ಕ ಪ್ಲೀಸ್, ನಿಜವಾಗ್ಲೂ ಅವನು ನನ್ನ ಹುಡುಗ ಅಲ್ಲ. ಮತ್ಯಾರು? ಇವಾಗ ಹೇಳಕ್ ಆಗಲ್ಲ ಕಣೆ. ನಿತ್ಯ, ಹೋಗ್ಲಿ ಬಿಡು. ಈಗ ಹೇಗಿದ್ರು ಪ್ರೀತಿ ಇದೆ ಅಂತ ಒಪ್ಕೊಂಡಿದ್ದಾಳಲ್ವಾ, ಯಾವತ್ತೋ ಒಂದಿನ ಹೇಳ್ತಾಳೆ. ಯಾವತ್ತೂ ಒಂದಿನ ಅಂತೆಲ್ಲ ಕಾಯಕ್ ಆಗಲ್ಲ. ಇಲ್ಲ ಇಲ್ಲ ಇಲ್ಲ, ಜಾಸ್ತಿ ದಿನ ಕಾಯ್ಸಲ್ಲ. ನಾಳೆ ಭಾವ ನಿಂಗ್ ತಾಳಿ ಕಟ್ಟಿದ ತಕ್ಷಣ ನಿನ್ ಕಿವಿಗ್ ಬಂದು ನನ್ನ ಹುಡುಗನ ಹೆಸರು ಹೇಳ್ತೀನಿ, ಪ್ರಾಮಿಸ್. ಅಲ್ಲಿ ತನಕ ಕಾಯೆ ಪ್ಲೀಸ್. ಅದ್ಯಾಕೆ ನನ್ ಮದ್ವೆ ಆಗೋವರೆಗೂ ಕಾಯ್ಬೇಕು? ಇಲ್ಲ, ನಂಗೀಗ್ಲೇ ಹೇಳು. ಮದ್ವೆ ದಿನ ಅಂದ್ರೆ ನಿನ್ ದಿನ. ನೀವಿಬ್ರು ಒಟ್ಟಿಗೆ ಇರ್ಬೇಕಾದ್ರೆ ನೀವಿಬ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನೀನ್ ಯಾಕೆ ನನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೀನು ಭಾವನ್ ಬಗ್ಗೆ ಯೋಚನೆ ಮಾಡೆ, ನಾನು ನನ್ನ ಹುಡ್ಕನ್ ಬಗ್ಗೆ ಯೋಚನೆ ಮಾಡ್ತೀನಿ. ಇದು ಒಂಥರ ಚೆನ್ನಾಗಿದೆ ನಿತ್ಯ. ಚೆನ್ನಾಗಿದೆ ಅಲ್ವಾ? ಅದಕ್ಕೆ ನೀನ್ ನಾಳೆ ಮದ್ವೆ ಆಗಿದ ತಕ್ಷಣ ಅವ್ರ ಹೆಸರು ಹೇಳ್ತೀನಿ, ಓಕೆ? ಡೀಲ್. ಆ ಹುಡುಗನ್ ಜೊತೆ ನಿನ್ನ ಮದ್ವೆ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಪ್ಪ, ಇವತ್ತು ಕುಡಿಯೋ ಕಾಫಿ ವರ್ಲ್ಡ್ ಅಲ್ಲೇ ದ ಬೆಸ್ಟ್ ಕಾಫಿ ಆಗಿರಬೇಕು. ಹಾಗೆ ಮಾಡ್ತೀನಿ. ಅಮ್ಮ ಏನಾಯ್ತು? ಅಮ್ಮ ಏನಾಯ್ತು? ಏನಾಗಿಲ್ಲ ತಾನೆ? ಅಯ್ಯೋ, ನನ್ಗೇನು ಆಗಿಲ್ಲ. ಏನಾಯ್ತು ಅಮ್ಮ? ಏನಾಯ್ತು? ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಯಾರು ನೀನ್ ಬರಕ್ ಹೇಳಿದ್ದು? ಯಾಕೆ ಗಾಬರಿ ಆಗಿದ್ರ? ಕಾಫಿ ಮಾಡಕ್ ಬಂದೆ. ಅಮ್ಮ, ನೀವು ಈ ತರ ಅಳ್ತಿದ್ರೆ ನನ್ಗೆ ಹೇಗ್ ಗೊತ್ತಾಗ್ಬೇಕು? ನನ್ ಕಡೆ ನೋಡಿ, ನನ್ ಕಡೆ ನೋಡಿ. ಏನಾಯ್ತು? ಸರಿ, ಬನ್ನಿ ಬನ್ನಿ ಬನ್ನಿ, ಭಯ ಪಡ್ಬೇಡಿ, ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಗೊಳ್ಳಿ, ನೀರು ಕುಡೀರಿ, ನೀರು ಕುಡೀರಿ. ಸಮಾಧಾನ ಮಾಡ್ಕೊಳ್ಳಿ. ಇವಾಗ ಹೇಳಿ, ಏನಾಯ್ತು? ಅದು ಅದು ನಿನ್ಗೆ
ಅಪ್ಪ ಅಮ್ಮ ಅದು ನಿಮ್ಮಮ್ಮ ಇನ್ನೂ ಆಗಿನ ಭಯದಲ್ಲೇ ಇದ್ದಾಳು. ದೀಪ ಬಿದ್ದಿರೋದು ನಿನ್ನ ಮೇಲೆ ಆದರೂ ಪಾಪ ಸುಟ್ಟಿರೋದು ಅವಳ ಮನಸ್ಸು. ಬೆಂಕಿಯಿಂದ ನಿನಗೆ ಮತ್ತೆ ಎಲ್ಲಿ ಅಪಾಯ ಇದೆಯೋ ಅಂತ ಪಾಪ ಓಡಿ ಬಂದ್ಲು ಅಲ್ವಾ ಮಲ್ತಿ? ಅಮ್ಮ ದಯವಿಟ್ಟು ಅದನ್ನ ಮನಸ್ಸಿನ ತೆಗ್ದಾಕಿ. ಅಪಘಾತ ಅನ್ನೋದೇ ಕೈ ಮೀರಿ ಆಗೋದಲ್ವಾ, ಹಾಗಂತ ಪದೇ ಪದೇ ಆಗಲ್ಲ. ಪ್ಲೀಸ್ ಅಳ್ಬೇಡಿ. ನೀವು ಆರಾಮಾಗಿರಿ, ನಾನು ಅಪ್ಪನ ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಬೇಡ ಅಂದ್ರೆ ಬೇಡ ಅಷ್ಟೇ, ನೀನೇನು ಮಾಡೋಂಗಿಲ್ಲ. ಕಾರಣ ಹೋಗ್ಲಿ ಬಿಡು, ಅವಳ ಆತಂಕನ ಯಾಕೆ ಹೆಚ್ಚು ಮಾಡ್ತೀಯ? ಹೇಗಿದ್ರು ತಲೆನೋವು ಮಾತ್ರ ತೊಗೊಂಡಿದ್ದೀನಿ, ಈಗ ಕಾಫಿ ಏನು ಬೇಕಾಗಿಲ್ಲ ನನಗೆ. ನೀನೋಗಿ ರೆಸ್ಟ್ ಮಾಡು. ನೀವು ರೆಸ್ಟ್ ತಗೊಳ್ಳಿ, ಬನ್ನಿ. ನೀನು ಹೋಗಿ ರೆಸ್ಟ್ ಮಾಡು, ನಾನು ಅವಳು ನೋಡ್ಕೋತೀನಿ. ನಾನು ಆರಾಮಾಗಿದ್ದೀನಿ, ರೆಸ್ಟ್ ತಗೊಳ್ಳಿ. ದೇವ್ರೆ, ನಾನು ಚಿಕ್ಕವಳಿದ್ದಾಗ ನನ್ನಿಂದ ನಮ್ಮ ಅಪ್ಪ ಅಮ್ಮನ ಕಿತ್ಕೊಂಡೆ ಅಂತ ನಿಮ್ಮಲ್ಲಿ ಎಷ್ಟು ಸಲ ಕೋಪ ಮಾಡ್ಕೊಂಡಿದ್ದೀನಿ ಗೊತ್ತಾ? ಅನಾಥನಾಗಿ ದಿಕ್ಕು ದಸೆ ಇಲ್ಲದೆ ಎಲ್ಲೋ ಹೋಗ್ಬೇಕಾಗಿರೋ ಜೀವನನ ತಾತನ ಕೈಲಿಟ್ಟು ಇಲ್ಲಿಗೆ ತಂದ್ಬಿಟ್ಟೆ. ಅದೇ ನೀನು ಇವತ್ತು ಕಷ್ಟಗಳ ಮಧ್ಯೆ ಬದುಕೋದನ್ನ ಕಲಿಸಿದ್ಯಾ. ಹೂವಿನ ಸಮುದ್ರನ ಈಜೋ ಧೈರ್ಯನೂ ಕೊಟ್ಟಿದ್ಯಾ. ಈಗ ನನ್ನ ಬದುಕಿನ ದೊಡ್ಡ ಕನಸು, ನನ್ನ ಪ್ರೀತಿನ ನನ್ನ ಜೊತೆ ಸೇರಿಸ್ತಿದ್ಯಾ. ಬದುಕನ್ನೇ ಬದಲಾಯಿಸಿರೋ ಪ್ರೀತಿ ಜೊತೆ ಶಾಶ್ವತವಾಗಿ ಸೇರೋದಕ್ಕೆ ಇನ್ನು ಒಂದಿನ ಇರೋದು. ಇನ್ನು ಒಂದಿನ ಕಳೆದ್ರೆ ನಾನು ಇಷ್ಟಪಡೋ ಹುಡುಗನ ಜೊತೆ ಬದುಕು ಪೂರ್ತಿ ನಡೆಯೋ ದಾರಿಲಿ ಕಾಲಿಡ್ತಾ ಇದ್ದೀನಿ. ಕಷ್ಟ ಸುಖ ಏನೇ ಬಂದರೂ ಬದುಕು ಪೂರ್ತಿ ಜೊತೆಗೆ ನಡಿತೀವಿ. ನಮ್ಮ ಜೊತೆ ನೀನು ಯಾವಾಗಲೂ ಇರ್ತೀಯ ಅನ್ನೋ ನಂಬಿಕೆ ನನ್ಗಂತೂ ಇದೆ. ಎಂಥ ಸನ್ನಿವೇಶ ಬಂದರೂ ಆ ನಂಬಿಕೆ ನಮ್ಮ ಶಕ್ತಿ ಆಗಿರುತ್ತೆ. ಎಸ್, ಇನ್ನು ಒಂದಿನ ಜಸ್ಟ್ ಒನ್ ಡೇ